ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದು ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಕೂಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದು ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಕೂಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದು ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಕೂಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದು ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಕೂಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದು ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಕೂಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದು ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಕೂಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ
ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದ್ ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಚುಚ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದ್ ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದ್ ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದ್ ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಚುಚ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಟ್ರಂಪ್ ಹೇಳಿಕೆಗೆ ಇಸ್ರೇಲ್ ನೋಡಿದ್ರೆ ಇಸ್ರೇಲ್ ಮೌನವನ್ನ ವ್ಯಕ್ತಪಡಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರನ್ನ ಒಂದ್ ಕಡೆ ಟ್ರಂಪ್ ತಂಡ ಹಾಡಿ ಹೋಗುತ್ತಾ ಇದ್ರೆ ಇಸ್ರೇಲ್ ಇದಕ್ಕೆ ಮೌನವಾಗಿದೆ. ಟ್ರಂಪ್ ಇದೀಗ ಮತ್ತೊಮ್ಮೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. B-2 ವಿಮಾನದ ಪೈಲಟ್ಗಳ ಸಾಹಸದಿಂದ ಈ ಯುದ್ಧ ನಿಲ್ಲೋದು ಇವೆಲ್ಲ ಸಾಧ್ಯವಾಗಿದೆ. ನಿನ್ನೆ ಸಂಜೆ ಈ ಡೀಲ್ ಅಂದ್ರೆ ಯುದ್ಧ ನಿಲ್ಲೋದು ಅಂತ ಏನ್ ಹೇಳ್ತಾ ಇದಾರಲ್ಲ ಅವರು, ಈ ಡೀಲ್ ನಿನ್ನೆ ಸಂಜೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಎಲ್ಲರನ್ನೂ ಒಗ್ಗೂಡಿಸಿದೆ, ಒಪ್ಪಂದ ಮಾಡಿಕೊಂಡಾಗಿದೆ ಅಂತೆಲ್ಲ ಟ್ರಂಪ್ ಪಳಾಯಿ ಚುಚ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ವಸ್ತುಸ್ಥಿತಿ ನೋಡಿದ್ರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಕ್ಷಿಪಣಿ ದಾಳಿ ಮಾಡಿ 7 ಜನ ಸಾವಿಗೀಡಾಗಿದ್ದಾರೆ. ನಾವು ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತ ಇರಾನ್ ಹೇಳಿದೆ.